ಈ ದಿನ ನಾವು 8ನೇ ತರಗತಿಯ ಮೊದಲನೇ ಗದ್ಯ ಮಕ್ಕದ ಸಾಹೇಬ ಈ ಗದ್ಯ ಭಾಗದ ಮುಂದುವರಿದ ಭಾಗವನ್ನು ನಾವು ಈ ದಿನ ಗಮನಿಸೋಣ. ಹೋದ ತರಗತಿಯಲ್ಲಿ ನಾವು ಈ ಗದ್ಯದ ಲೇಖಕರ ಪರಿಚಯ, ಆಮೇಲೆ ಆಶಯ ಭಾವ ಮತ್ತು ಪ್ರವೇಶ, ಆಮೇಲೆ ಗದ್ಯ ಭಾಗದ ಸ್ವಲ್ಪ ಭಾಗವನ್ನು ನೋಡಿದ್ವಿ. ಈ ದಿನ ನಾವು ಈ ಗದ್ಯ ಭಾಗದ ಮುಂದುವರೆದ ಭಾಗದಲ್ಲಿ ಯಾವ್ಯಾವ ಅಂಶಗಳನ್ನ ಗಮನಿಸ್ತೀವಿ ಅಂತ ಹೇಳಿದ್ರೆ, ಅಬ್ದುಲ್ ರಹೀಮನ ಹಠ ಏನಾಗ್ಬಿಟ್ಟು, ಅಬ್ದುಲ್ ರಹೀಮ್ ಯಾವ ಹಠವನ್ನು ಕೊಟ್ಟಿದ್ದನ್ನ ನೋಡ್ತೇವೆ. ಮತ್ತೆ ಕರೀಂನ ಉತ್ಸಾಹ, ಇಲ್ಲಿ ಅಬ್ದುಲ್ ರಹೀಮ್ನ ಮಗನಾಗಿರುವಂತಹ ಕರೀಂನ ಉತ್ಸಾಹ ಯಾವ ರೀತಿ ಇತ್ತು, ಮಕ್ಕಳನ್ನ ಕಲಿಯೋದ್ರಲ್ಲಿ ಎನ್ನುವ ಅಂಶವನ್ನ ಗಮನಿಸ್ತೇವೆ. ಮತ್ತು ನವೀನ ಶಿಕ್ಷಣ, ಗಾಂಧೀಜಿಯವರು ಇರತಕ್ಕಂತಹ ನವೀನ ಶಿಕ್ಷಣ ಏನು ಹೇಳುತ್ತೆ ಅನ್ನೋದನ್ನು ಗಮನಿಸ್ತೇವೆ. ಮತ್ತು ಅಬ್ದುಲ್ ರಹೀಮನ ಶಾಪ, ಅವನು ತನ್ನ ಮಗನಿಗೆ ಶಪಿಸೋದು, ಯಾವ ರೀತಿ ಶಪಿಸಿದ, ಏನಕ್ಕಾಗಿ ಶಪಿಸಿದ, ಇಷ್ಟು ಅಂಶಗಳನ್ನು ನಾವು ಈ ದಿನ ಈ ತರಗತಿಯಲ್ಲಿ ಗಮನಿಸೋಣ. ನಾವು ಹೋದ ತರಗತಿಯಲ್ಲಿ ನೋಡಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಅಬ್ದುಲ್ ರಹೀಮ್ ಅವನ ಪೂರ್ವಜರು ಯಾವ ರೀತಿ ಹಿಂದೂ ಸಂಪ್ರದಾಯಗಳಲ್ಲಿ ಭಾಗಿಗಳಾಗ್ತಾ ಇದ್ರು, ಅದರಲ್ಲೂ ಲೇಖಕರ ಮನೆಗೆ ಯಾವ ಹಬ್ಬದ ಸಂದರ್ಭಗಳಲ್ಲಿ ಬರ್ತಾ ಇದ್ರು, ಮತ್ತು ಲೇಖಕರ ಮನೆಯವರು ಕರೀಮ ಅಥವಾ ಮುಸ್ಲಿಂ ಸಮಾಜದ ಹಬ್ಬ ಆಚರಣೆಗಳಲ್ಲಿ ಯಾವ ರೀತಿ ಭಾಗವಹಿಸ್ತಾ ಇದ್ರು, ಪರಸ್ಪರ ಧರ್ಮ ಸಮನ್ವಯ ಯಾವ ರೀತಿ ಇತ್ತು, ಈ ಇಷ್ಟು ಅಂಶಗಳನ್ನ ನೋಡಿದ್ವಿ. ಹಾಗೆ ಮತ್ತೆ ಅಬ್ದುಲ್ ರಹೀಮನಿಗೆ ಯಾವಾಗ ಸಿಟ್ಟು ಬರ್ತಿತ್ತು, ಯಾಕೆ ಸಿಟ್ಟು ಬರ್ತಾ ಇತ್ತು, ಅವನನ್ನು ಯಾರಾದ್ರೂ ಮಕ್ಕದ ಸಾಹೇಬ ಅಂತ ಕರೆದ್ರೆ ತುಂಬಾನೇ ಕೋಪಗೊಳ್ತಾ ಇದ್ದ. ಯಾಕೆ ಅಂತ ಹೇಳಿದ್ರೆ, ಅವನಿಗೆ ಮಕ್ಕದಿಂದಾಗಿನೇ ಅವನಿಗೆ ಜೀವನದ ಉತ್ಸಾಹವನ್ನ ಕಳೆದುಕೊಂಡಿದ್ದ. ಕಾರಣ ಏನು ಅಂತ ಹೇಳಿದ್ರೆ, ಅವನ ತಾತಂದರು ಇರುವಂತಹ ಸಂದರ್ಭದಲ್ಲಿ ಅವರ ಪೂರ್ವಜರು ಸಹ ಇದೇ ವೃತ್ತಿಯನ್ನೇ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಬ್ರಿಟಿಷರು ತಮ್ಮ ದೇಶದಿಂದ ಕಡಿಮೆ ಬೆಲೆಗೆ ಬಟ್ಟೆಗಳನ್ನು ಇಲ್ಲಿ ತಂದು ಮಾರಲಿಕ್ಕೆ ಶುರು ಮಾಡಿದ್ರು. ಅವುಗಳು ತುಂಬಾ ಕಡಿಮೆ ಬೆಲೆಗಳ ವಸ್ತುಗಳಾಗಿದ್ದರಿಂದ ಜನಗಳೆಲ್ಲ ಆ ಕಡಿಮೆ ಬೆಲೆಯ ವಸ್ತುಗಳಿಗೆ ವ್ಯಾಮೋಹದಿಂದ ಏನು ಮಾಡ್ತಾರೆ, ಈ ಮಕ್ಕದಲ್ಲಿ ನೇಯ್ಗೆ ಮಾಡಿರುವಂಥ ಬಟ್ಟೆಗಳಿಗೆ ಮನಸ್ಸು ಬರೋದಿಲ್ಲ ಅವರು ಕೊಂಡುಕೊಳ್ಳೋದಕ್ಕೆ, ಕಡಿಮೆ ಬೆಲೆಯ ಬಟ್ಟೆಗಳಿಗೆ ಮಾರ್ಕೊಂಡ್ಬಿಡ್ತಾರೆ. ಹಾಗಾಗಿ ಮಕ್ಕವನ್ನೇ ನಂಬಿಕೊಂಡು ಜೀವನ ನಡೆಸ್ತಕ್ಕಂಥ ಅನೇಕ ಕುಟುಂಬಗಳು ಬೀದಿಗೆ ಬರಬೇಕಾಯ್ತು. ಅದರಲ್ಲಿ ಅಬ್ದುಲ್ ರಹೀಮ್ನ ಕುಟುಂಬವು ಸಹ ಒಂದು. ಹಾಗಾಗಿ ನನಗೆ ಈ ಸ್ಥಿತಿಗೆ ಕಾರಣ ಮಕ್ಕ ಅಂತ ಹೇಳಿ ಏನ್ಬಿಡ್ತು, ನಾನು ಯಾರಾದರೂ ನನ್ನ ಮಕ್ಕದ ಸಾಹೇಬ ಅಂತ ಕರೆದ್ರೆ ತುಂಬಾನೇ ಕೋಪಗೊಳ್ತಾ ಇದ್ದೆ. ಏನು ಹೇಳ್ತಿದ್ದ ಅವಾಗ ಅಂದರೆ, ಅನಿಷ್ಟ ಮಕ್ಕದ ಹೆಸರೆತ್ತಬೇಡಿ, ಮಕ್ಕವಲ್ಲ ಅದು ಕೊರಳಿಗೆ ಹಗ್ಗ, ನಮ್ದಂತವ್ರಿಗೆ ಕೈ ಹಿಡಿಲಿಲ್ಲ ಅಂತ ಹೇಳಿ ಅದರ ಬಗ್ಗೆ ತಿರಸ್ಕಾರದಿಂದ ಹೇಳ್ತಾ ಇದ್ದ. ಹೀಗಾಗಿ ಬ್ರಿಟಿಷರ ಒಂದು ಕಡಿಮೆ ಬೆಲೆಯ ವಸ್ತುಗಳ ಬಟ್ಟೆಗಳಿಂದಾಗಿ ಇಂಥ ಮಗ್ಗವನ್ನೇ ನಂಬ್ಕೊಂಡಿರುವಂತಹ ಅನೇಕ ಕುಟುಂಬಗಳೇನವು ಬೀದಿಗೆ ಬಂದವು. ಮುಂದೆ ಏನಾಯ್ತು ಹಾಗಾದ್ರೆ, ಈ ರೀತಿ ಮಗ್ಗದವರು ಎಲ್ಲ ಭಿಕಾರಿಗಳಾದ್ರು, ಅವರು ಒಂದು ಹೊತ್ತಿನ ಊಟಕ್ಕೂ ಸಹ ಏನಾಯ್ತು, ಕಷ್ಟ ಆಯ್ತು. ಅಂತ ಸ್ಥಿತಿಯಲ್ಲಿ ಪಾಪ ಅಬ್ದುಲ್ ರಹೀಮನ ಗತಿ, ಅವನ ಗತಿ ಏನು ಹೇಳ್ತಿದ್ದಾರೆ ಇಲ್ಲಿ, ಅವನ ಸ್ಥಿತಿ ಹೆಂಗಿತ್ತು ಅಂತೇಳಿ. ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ, ವಿಶಾಲವಾದ ತೋಟ, ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಗಳಿಂದ ಆಚ್ಛಾದಿತವಾಗಿವೆ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಹಿರಿಯರು ಕಟ್ಟಿರುವಂತಹ ತುಂಬ ಭವ್ಯವಾಗಿರುವಂತಹ, ತುಂಬ ದೊಡ್ಡದಾಗಿರುವಂತಹ ಹಳೆಯ ಕಾಲದ ಒಂದು ಮನೆ ಇದೆ. ಅದೇ ಮನೆಗೆ ಹೊಂದ್ಕೊಂಡಂತೆ ವಿಶಾಲವಾದ ತೋಟ ಇದೆ, ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಗಳಿಂದ ಆಚ್ಛಾದಿತವಾಗಿವೆ. ಆಚ್ಛಾದಿತ ಅಂತ ಹೇಳಿದ್ರೆ ಮುಚ್ಚಲ್ಪಟ್ಟಿವೆ, ಧೂಳುಗಳಿಂದ ಮುಚ್ಚಿದವೆ. ಆಚ್ಛಾದಿತ ಆವೃತವಾಗಿವೆ, ಮುಚ್ಚಲ್ಪಟ್ಟಿವೆ. ಧೂಳುಗಳಿಂದ ಮಗ್ಗಗಳೆಲ್ಲ ಏನಾಗ್ತಿದ್ದಾವೆ, ಮುಚ್ಚಲ್ಪಟ್ಟಿದ್ದೇವೆ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಇನ್ನು ಮನೆಯಲ್ಲಿ ಊಟಕ್ಕೂ ಗತಿ ಇಲ್ಲೇನೋ ಅನ್ನೋ ರೀತಿಯಂತ ಸ್ಥಿತಿ ಯಾವುದು ಅಬ್ದುಲ್ ರಹೀಮ್ ಅನ್ನೋದು ಆಗಿದೆ. ಹಾಗಾಗಿ ಅವನಿಗೆ ಈಗ ಒಂದೇ ಹಠ, ಒಂದೇ ವ್ರತ.
ಅವನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರಕಾರಿ ನೌಕರರನ್ನಾಗಿ ಮಾಡಬೇಕು ಎಂದು. ಅಂತೆಯೇ 2 ಮಕ್ಕಳು ವಿಧೇಯರಾಗಿ ಅವನ ಅಭೀಷ್ಟವನ್ನು ನೆರವೇರಿಸಿದರು. ಒಬ್ಬ ಸರಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಇನ್ನೊಬ್ಬ ಪೋಸ್ಟ್ ಮಾಸ್ತರನಾದ. ಆದರೆ ಕೊನೆಯ ಮಗ ಕರೀಮನಿಂದ ಬಹಳ ನಿರಾಸೆ ಉಂಟಾಯಿತು. ಕರೀಂ ಆಟದಲ್ಲೂ ಪಾಠದಲ್ಲೂ ಬಹು ಚುರುಕು, ಬುದ್ಧಿವಂತ, ಹಸನ್ಮುಖಿ, ಎಲ್ಲರಿಗೂ ಬೇಕಾದವನು. ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ಬಹಳ ಅಭಿರುಚಿ. ಮನೆಯಲ್ಲಾದರೋ ಮಗ್ಗವನ್ನು ಮುಟ್ಟಲು ತಂದೆ ಬಿಡುತ್ತಿರಲಿಲ್ಲ. ಆದರೆ ಮಗನ ಗ್ರಹಚಾರ ಎನ್ನಿ, ಶಾಲೆಯಲ್ಲಿಯೇ ಮಗ್ಗ ಉದ್ಭವಿಸಬೇಕೆ? ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತಕೌಶಲವನ್ನು, ದೇಹಾಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಗಿಯ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದ್ದರು. ಈಗ ಅವನಿಗೆ ಅಬ್ದುಲ್ ರಹೀಮನಿಗೆ ಒಂದೇ ಹಠ. ಏನು ಅಂತ ಹೇಳಿದ್ರೆ, ನಮ್ಮ ಪೂರ್ವಜರು ಯಾವ ರೀತಿ ಈ ಮಗ್ಗವನ್ನು ನಂಬಿಕೊಂಡು ಈ ದಿನ ನಾವು ಬೀದಿಗೆ ಬರಬೇಕಾಯ್ತೋ ಅದೇ ಮಗ್ಗವನ್ನೇ ನನ್ನ 3 ಮಕ್ಕಳು ನಂಬಿಕೊಂಡು ಅವರ ಜೀವನವು ಹಾಳಾಗೋದು ಬೇಡ. ಹಾಗಾಗಿ ಅವರು ಸ್ವಲ್ಪ ಅಕ್ಷರವನ್ನು ಕಲಿತು ವಿದ್ಯಾಭ್ಯಾಸವನ್ನು ಮಾಡಿ ಸರ್ಕಾರಿ ನೌಕರಿಯನ್ನು ಹಿಡಿಬೇಕು ಅನ್ನೋದು ಒಂದೇ ಅವನಿಗೆ ಹಠ ಆಗಿತ್ತು. ಯಾಕೆ ಅಂತಂದರೆ ಅವನು ಅನುಭವಿಸಿರುವಂಥದ್ದು. ಹಾಗಾಗಿ ಮಕ್ಕಳನ್ನಾದರೂ ಸರ್ಕಾರಿ ನೌಕರರನ್ನಾಗಿ ಮಾಡಲೇಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿರ್ತಾನೆ. ಅವನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರನನ್ನಾಗಿ ಮಾಡಬೇಕು ಎಂದು ಅದು ಅಬ್ದುಲ್ ರಹೀಮನ ಹಠವಾಗಿತ್ತು. ಅಂತೆಯೇ 2 ಮಕ್ಕಳು ವಿಧೇಯರಾಗಿ, ಅಂದರೆ ತಂದೆಯ ಮಾತನ್ನ ಕೇಳಿ ವಿನಯವಾಗಿ ಕೇಳಿ ಅವನ ಅಭೀಷ್ಟವನ್ನು ನೆರವೇರಿಸಿದರು. ಅಭೀಷ್ಟ ಅಂತಂದರೆ ಆಸೆ ಅಥವಾ ಬಯಕೆ, ಅಭೀಷ್ಟ. ಆ 2 ಮಕ್ಕಳು, ಮೊದಲನೇ 2 ಮಕ್ಕಳು ಏನ್ ಮಾಡಿದ್ರು, ತಂದೆಯ ಆಸೆಯನ್ನ ಈಡೇರಿಸಿದ್ರು. ತಂದೆ ಹೇಳಿದ ರೀತಿ ವಿಧೇಯರಾಗಿ ಕೇಳಬೇಕು, ತಂದೆಯ ಮಾತನ್ನ ಕೇಳಿ ತಂದೆಯ ಆಸೆಯನ್ನು ಚೆನ್ನಾಗಿ ಓದಿ ಸರ್ಕಾರಿ ನೌಕರಿಯನ್ನ ಹಿಡಿತಾರೆ. ಮೊದಲ 2 ಗಂಡು ಮಕ್ಕಳು. ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ. ಮೊದಲು 2 ಮಕ್ಕಳಲ್ಲಿ ಒಬ್ಬನು ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗ್ತಾನೆ, ಇನ್ನೊಬ್ಬ ಪೋಸ್ಟ್ ಮಾಸ್ತರನಾದ. 2 ಸರ್ಕಾರಿ ನೌಕರಿಯನ್ನು ಹಿಡಿದು ಅವನ ಆಸೆಯನ್ನು ಈಡೇರಿಸಿದ್ರು. ಇನ್ನು ಉಳಿದಿರುವನು ಕೊನೆಯ ಮಗ ಕರೀಂ. ಅಬ್ದುಲ್ಲನ ಕೊನೆಯ ಮಗನ ಹೆಸರು ಕರೀಂ. ಆದರೆ ಕೊನೆಯ ಮಗ ಕರೀಂನಿಂದ ಬಹಳ ನಿರಾಸೆ ಉಂಟಾಯಿತು. ಅವನಿಂದ ತುಂಬ ನಿರಾಸೆಯನ್ನು ಹೊಂದುತ್ತಾನೆ ಅಬ್ದುಲ್ ರಹೀಂ. ಕರೀಂ ಆಟದಲ್ಲೂ ಪಾಠದಲ್ಲೂ ಬಹು ಚುರುಕು. ಆಟದಲ್ಲೂ ಪಾಠದಲ್ಲೂ ಅವನು ತುಂಬ ಚುರುಕಾಗಿದ್ದ. ಎಲ್ಲದರಲ್ಲೂ ತುಂಬ ಆಸಕ್ತಿಯುತವಾಗಿ ಭಾಗವಹಿಸ್ತಾ ಇದ್ದ. ಬುದ್ಧಿವಂತ ಬೇರೆ ಇದ್ದ. ಹಸನ್ಮುಖಿ, ಯಾವಾಗಲೂ ನಗ್ನಗ್ತಾನೆ ಇರುವಂಥವನು, ಎಲ್ಲರಿಗೂ ಬೇಕಾದಂಥವನು. ತುಂಬ ಎಲ್ಲರೂ ಅವನನ್ನು ಇಷ್ಟಪಡ್ತಾ ಇದ್ರು. ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ಬಹಳ ಅಭಿರುಚಿ. ಆದರೆ ಒಂದು ಏನು ಅಂತ ಹೇಳಿದ್ರೆ, ಅವನಿಗೆ ಮಗ್ಗದಲ್ಲಿ ತುಂಬ ಅಭಿರುಚಿ ಇತ್ತು, ಆಸಕ್ತಿ ಇತ್ತು. ಅದರಲ್ಲಿ ಏನಾದರೂ ಹೊಸತನ್ನ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಉಂಟಾಗುತ್ತೆ ಕರೀಮನಿಗೆ. ಹಾಗಾಗಿ ಮಗ್ಗವನ್ನು ತುಂಬ ಹಚ್ಕೊಳ್ತಾನೆ. ಮನೆಯಲ್ಲಾದರೂ ಮಗ್ಗವನ್ನು ಮುಟ್ಟಲು ತಂದೆ ಬಿಡುತ್ತಿರಲಿಲ್ಲ. ಮನೆಯಲ್ಲಿ ಸಾಕಷ್ಟು ಮಗ್ಗಗಳಿದ್ವು, ಆದರೆ ಯಾವ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಎಲ್ಲ ತುಳು ಹೋಗಿದ್ದಾವೆ, ನಿಲ್ಲಿಸಿಬಿಟ್ಟಿದ್ದಾರೆ. 20 ವರ್ಷಕ್ಕೂ ಹೆಚ್ಚಾಗಿದೆ ಅಬ್ದುಲ್ ರಹೀಂ ಮಗ್ಗವನ್ನು ಮುಟ್ಟದೆ ಅಲ್ವಾ. ಹಾಗಾಗಿ ಅವನ್ನೆಲ್ಲವೂ ಮುಚ್ಚಿಟ್ಬಿಟ್ಟಿದ್ದಾರೆ. ಮನೇಲಿ ಮಗ್ಗಗಳಿದ್ದಾವೆ. ಹಾಗಾಗಿ ಕರೀಂ ಮಗ್ಗವನ್ನು ಮುಟ್ಟಕ್ಕೆ ಅಂತ ಹೇಳಿದ್ರೆ ಅವನು ಅದರಲ್ಲಿ ಏನಾದರೂ ಕಲಿಬೇಕು ಅನ್ನೋ ಅಂತ ಹೇಳಿ ಹೋದ್ರೆ ತಂದೆ ಮಾತ್ರ ಮುಟ್ಟೋದಕ್ಕೂ ಸಹ ಬಿಡ್ತಾ ಇರಲಿಲ್ಲ, ತಂದೆ ಬಿಡುತ್ತಿರಲಿಲ್ಲ. ಆದರೆ ಮಗನ ಗ್ರಹಚಾರ ಏನೋ ಗೊತ್ತಿಲ್ಲ, ಮಗನ ಗ್ರಹಚಾರನೋ ಏನೋ, ಶಾಲೆಯಲ್ಲಿಯೇ ಮಗ್ಗ ಉದ್ಭವಿಸಬೇಕೆ, ಶಾಲೆಯಲ್ಲಿಯೇ ಮಗ್ಗಗಳು ಬಂದ್ಬಿಟ್ವು. ಏನು ಕಾರಣ? ಶಾಲೆಗಳಿಗೆ ಮಗ್ಗಗಳು ಯಾಕೆ ಬಂದ್ವು ಮುಂದೆ ಹೇಳ್ತಿದ್ದಾರೆ. ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ಮಹಾತ್ಮ ಗಾಂಧೀಜಿಯವರು ನವೀನ ಶಿಕ್ಷಣವನ್ನು ಜಾರಿಗೆ ತಂದರು. ಎಲ್ಲ ಶಾಲೆಗಳಲ್ಲೂ ನವೀನ ಶಿಕ್ಷಣ ಬಂತು.
ಬಂತು. ಏನು ನವೀನ ಶಿಕ್ಷಣ ಅಂತ ಹೇಳಿದ್ರೆ, ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತಕೌಶಲವನ್ನು, ದೇಹಾಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ನವೀನ ಶಿಕ್ಷಣದ ಉದ್ದೇಶ ಏನು ಅಂತ ಹೇಳಿದ್ರೆ, ಶಾಲಾ ಮಕ್ಕಳಿಗೆ ಅಕ್ಷರ ಜ್ಞಾನದ ಜೊತೆಗೆ ಉದ್ಯೋಗ ಕೌಶಲವನ್ನು ಸಹ ತಿಳಿಸಿಕೊಡೋದಾಗಿತ್ತು. ಮಕ್ಕಳು ಯಾವ ವಿಷಯದಲ್ಲಿ ಆಸಕ್ತಿಯನ್ನು ತೋರಿಸ್ತಾರೋ ಆ ವಿಷಯದಲ್ಲಿ ಅವರಿಗೆ ತರಬೇತಿಯನ್ನು ಕೊಡುವುದೇ ನವೀನ ಶಿಕ್ಷಣವಾಗಿತ್ತು. ಇದ್ರ ಮೂಲಕ ಅವರಲ್ಲಿ ಆ ಕೌಶಲವನ್ನು ಮಕ್ಕಳಲ್ಲಿನೇ ಮೂಡಿಸುವುದು, ದೇಹಾಶ್ರಮದಲ್ಲಿ ಗೌರವ ಭಾವವನ್ನು, ತಮ್ಮ ದುಡಿಮೆಯಿಂದಲೇ ತಮ್ಮ ಜೀವನ ಒಂದು ಗೌರವ ಭಾವವನ್ನು ಉಂಟು ಮಾಡುವುದು ಆ ನವೀನ ಶಿಕ್ಷಣದ ಒಂದು ಭಾಗವಾಗಿತ್ತು. ಏನೇನು ಮಾಡ್ತಾ ಇದ್ರು ಹಾಗಾದ್ರೆ ನವೀನ ಶಿಕ್ಷಣದ ಮೂಲಕ ಮಕ್ಕಳಿಗೆ ಏನೇನು ಕಲಿಸ್ಕೊಡ್ತಾ ಇದ್ರು ಅಂದ್ರೆ, ಕೆಲವರಿಗೆ ಬಡಗಿ ಕೆಲಸ, ಮರದಲ್ಲಿ ಕೆತ್ತನೆ ಮಾಡುವಂಥ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ, ಇನ್ನು ಕೆಲವರಿಗೆ ಬೆತ್ತದಲ್ಲಿ ಬಿದಿರಿನಲ್ಲಿ ಕುರ್ಚಿಯನ್ನು ಮಾಡುವಂಥದ್ದು ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದ್ದರು. ಕೆಲವರಿಗೆ ಕೃಷಿಯಲ್ಲಿ ಆಸಕ್ತಿ ಇದ್ದಂಥವರಿಗೆ ಕೃಷಿಯಲ್ಲಿ ಕೆಲಸವನ್ನು ಮಾಡುವಂಥದ್ದು ಕಲಿಸ್ಕೊಡ್ತಾ ಇದ್ರು. ಇನ್ನು ಕೆಲವರಿಗೆ ಮಗ್ಗದಲ್ಲಿ ಬಟ್ಟೆ ನೇಯ್ಗೆ ಮಾಡುವಂತಹ ತರಬೇತಿಯನ್ನು ಸಹ ಕೊಡ್ತಾ ಇದ್ರು. ಇದು ನವೀನ ಶಿಕ್ಷಣದ ಉದ್ದೇಶ ಆಗಿತ್ತು. ಈ ರೀತಿ ನವೀನ ಶಿಕ್ಷಣ ಪ್ರಾರಂಭ ಆಯಿತು. ಅದು ಇಲ್ಲಿ ಕರಿ ಓದುತ್ತಿದ್ದಂತಹ ಶಾಲೆಯಲ್ಲಿ ಹುಡುಗ ಕರಿ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ. ಈಗ ಕರಿಮನಿಗೆ ಆಸಕ್ತಿ ಇದ್ದಿದ್ದು ಮಗ್ಗದಲ್ಲಿನೇ, ಶಾಲೆಗೆ ಬಂದಿದ್ದು ಮಗ್ಗವೇ. ಹಾಗಾಗಿ ಅವನ ಅದರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಂಥ ವಿಷಯ ಮಗ್ಗವೇ. ಅವನೇನು ಮಾಡ್ದಪ್ಪ ಅಂತ ಹೇಳಿದ್ರೆ, ಮಗ್ಗದಲ್ಲಿ ಮೀನು ನೀರಿನಲ್ಲಿ ಎಷ್ಟು ಸರಾಗವಾಗಿ ಈಜುತ್ತೋ ಅಷ್ಟೇ ಸರಾಗವಾಗಿ ಮಗ್ಗದಲ್ಲಿ ಕೆಲಸವನ್ನ ಮಾಡ್ತಾನೆ. ಬಹು ನಿಪುಣನಾಗಿ ಬಿಟ್ಟ ಅಂದ್ರೆ ಇನ್ನೂ ಹೆಚ್ಚಿನ ಅಂಶವನ್ನು ಅದರ ಬಗ್ಗೆ ಅವನು ತಿಳ್ಕೊಳ್ತಾನೆ. ಅವನ ತಂದೆಗೆ ರೋಷ ಉಕ್ಕಿ ಬಂತು. ಈ ವಿಷಯವನ್ನ ತಿಳಿದಂತಹ ಕರೀಂನ ತಂದೆ ಅಬ್ದುಲ್ ರೋಷ ಉಕ್ಕಿ ಬಂತು. ಅವನ ಒಂದು ಹಠ ಆಕಾಂಕ್ಷೆ ಏನಾಗಿತ್ತು ಅಂತ ಹೇಳಿದ್ರೆ, ಇವನು ಸಹ ಸರಕಾರಿ ನೌಕರಿಯನ್ನು ಹಿಡೀಲಿ ಅನ್ನೋದಾಗಿತ್ತು. ಆದರೆ ಅದಕ್ಕೆ ವಿರುದ್ಧವಾಗಿ ಇವನು ಮಾಡ್ತಿದ್ದಾನೆ ಅಂತ ಗೊತ್ತಾದ ಮೇಲೆ ಅಬ್ದುಲ್ ರಹೀಮನಿಗೆ ಕರೀಮನ ಮೇಲೆ ರೋಷ ಬರುತ್ತೆ, ಕೋಪ ಬರುತ್ತೆ. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠುರವಾಗಿ ಜಗಳವಾಡಿದ್ದನು. ಶಾಲೆಗೆ ಬಂದು ಕರೀಂನ ಮುಖ್ಯ ಶಿಕ್ಷಕರಾಗಿರುವಂತಹ ಶಂಕರಪ್ಪ ಅವರೊಟ್ಟಿಗೆ ಏನು ಮಾಡಿರ್ತಾನೆ, ಅಬ್ದುಲ್ ಜಗಳವನ್ನ ಮಾಡಿರ್ತಾನೆ. ತನ್ನ ಮಗನಿಗೆ ಯಾಕೆ ನೀವು ಮಗ್ಗದಲ್ಲಿ ನೇಯ್ಗೆ ಮಾಡುವಂತಹ ಕೆಲಸವನ್ನೇ ಕಲಿಸ್ಕೊಡ್ತಾ ಇದ್ದೀರಾ ಅಂತೇಳಿ ನಿಷ್ಠುರವಾಗಿ ಅಂದರೆ ತುಂಬ ಒರಟಾಗಿ ನಡ್ಕೊಂಡಿರ್ತಾನೆ ಆ ಮುಖ್ಯೋಪಾಧ್ಯಾಯರೊಟ್ಟಿಗೆ. ಆದರೆ ಹುಡುಗ ಕರಿ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿಬಿಟ್ಟಿದ್ದ. ಅಲ್ಲಿ ಅವನಿಗೆ ಶಾಲೆ ಸಂಪೂರ್ಣವಾಗಿ ಸ್ವಾತಂತ್ರ್ಯವಿತ್ತು. ಹೌದಾ, ಮನೆಯಲ್ಲಿ ತಂದೆ ಮಗುವನ್ನು ಮುಟ್ಲಿಕ್ಕೂ ಬಿಡ್ತಿರ್ಲಿಲ್ಲ. ಶಾಲೆಗೆ ಬಂದಿದ್ದರಿಂದ ಅವನನ್ನು ತಡೆಯೋದಕ್ಕೆ ಯಾರೂ ಇರೋದ್ರಿಂದ ತುಂಬ ಸ್ವತಂತ್ರವಾಗಿ ಏನು ಮಾಡ್ತಾನೆ, ತನ್ನಲ್ಲಿರುವಂತಹ ಒಳಗೆ ಇರುವಂತಹ ಕೌಶಲವನ್ನು ಹೊರಹಾಕಲಿಕ್ಕೆ ಸಾಧ್ಯವಾಯಿತು. ತನ್ನದೇ ಆದ ರೀತಿಯಲ್ಲಿ ಹೊಸ ಮಾರ್ಪಾಡನ್ನು ಅದರೊಳಗೆ ತಂದಿದ್ದ. ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿಬಿಟ್ಟಿದ್ದ. ಇದು ಎಲ್ಲರನ್ನೂ ದಂಗುಪಡಿಸುವ ರೀತಿಯಲ್ಲಿ ಇತ್ತು. ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಧಿಕಾರಿಗಳಿಗೆ ವರದಿ ಮಾಡಿದ್ದರು. ಇದನ್ನು ನೋಡಿದಂತಹ ಮುಖ್ಯೋಪಾಧ್ಯಾಯರಾದ ಶಂಕರಪ್ಪ ಅವರು ಆ ಹುಡುಗನ ವಿಷಯವನ್ನು ಏನು ಮಾಡಿರ್ತಾರೆ, ಮೇಲಧಿಕಾರಿಗಳಿಗೆ ತಿಳಿಸಿರ್ತಾರೆ. ಈ ರೀತಿ ನಮ್ಮ ಶಾಲೆಯಲ್ಲಿ ಒಬ್ಬ ಹುಡುಗ ತುಂಬ ಹಸ್ತಕೌಶಲದಿಂದ ತುಂಬ ಚೆನ್ನಾಗಿ ಅದರಲ್ಲಿ ಮಗ್ಗದಲ್ಲಿ ಕೆಲಸವನ್ನು ಮಾಡಿದ್ದಾನೆ, ಅವನು ತುಂಬ ಬುದ್ಧಿವಂತಿಕೆ ಇದೆ, ತುಂಬ ಚುರುಕಾಗಿದ್ದಾನೆ, ಮುಂದೆ ಅವನಿಗೆ ಭವಿಷ್ಯ ತುಂಬ ಚೆನ್ನಾಗಿದೆ ಅಂತೇಳಿ ಮೇಲಧಿಕಾರಿಗಳಿಗೆ ಅವರು ತಿಳಿಸಿರ್ತಾರೆ. ಮೇಲಧಿಕಾರಿಗಳಿಗೆ ವರದಿ ಮಾಡಿದ್ದು. ಅದರ ಫಲಸ್ವರೂಪವಾಗಿ ಸರಕಾರದಿಂದ ಹುಡುಗ ಕರೀಂನಿಗೆ ಒಂದು ಬೆಳ್ಳಿಯ ಪದಕವು, ಒಂದು 100 ರೂಪಾಯಿಯ ಬಹುಮಾನವೂ ಬಂದು ಬಿಟ್ಟವು. ಆ ಕಾರಣಕ್ಕಾಗಿ ಮೇಲಧಿಕಾರಿಗಳು ಆ ಹುಡುಗ ಮಾಡಿರುವಂತಹ ಮಗ್ಗದಲ್ಲಿ ಮಾಡಿರುವಂತಹ ಕೌಶಲವನ್ನು ನೋಡಿಬಿಟ್ಟು ಅವ್ರೇನು ಮಾಡಿರ್ತಾರೆ, ಅವನಿಗೆ ಇನ್ನೂ ಪ್ರೋತ್ಸಾಹ ಬರಲಿ ಅನ್ನೋ ಉದ್ದೇಶಕ್ಕೆ ಒಂದು ಬೆಳ್ಳಿಯ ಪದಕವನ್ನು ಕೊಟ್ಟಿರ್ತಾರೆ, ಒಂದು 100 ರೂಪಾಯಿಗಳ ಬಹುಮಾನವನ್ನು ಕೊಟ್ಟಿರ್ತಾರೆ. ಇವುಗಳಿಂದ ಅವನಿಗೆ
ಮತ್ತಷ್ಟು ಏನಾಯ್ತು ಉತ್ಸಾಹ ಬರುತ್ತೆ. ಹುಡುಗನ ಉತ್ಸಾಹ ಆಕಾಶಕ್ಕೇರಿತು. ಓಹೋ, ಇನ್ನೂ ನಾನು ಹೆಚ್ಚು ಹೆಚ್ಚು ಇದರಲ್ಲಿ ಹೊಸತನ್ನು ತರಬೇಕು ಅನ್ನೋ ಆಲೋಚನೆ ಮಗುವಿನಲ್ಲಿ ಬರುತ್ತೆ. ತಂದೆ ಈ ಹಠಮಾರಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ಟನು. ತಂದೆಗೆ ಮೊದಲೇ ಕೋಪ ಇತ್ತು ಇವನ ಮೇಲೆ. ಇನ್ನೂ ಈ ರೀತಿ ಬೆಳೆದ್ರಿಂದ ಇವನನ್ನು ಶಾಲೆಯಿಂದನೇ ಬಿಡಿಸ್ಬಿಡ್ಬೇಕು. ಶಾಲೆಯಿಂದ ಬಿಡಿಸ್ಬಿಟ್ರೆ ಮಗ್ಗುಗಳೇ ಸಿಗಲ್ಲ ಅವನ ಕೈಲಿ. ಅವಾಗ ಅವನು ನಾನು ಹೇಳ್ದಂಗೆ ಕೇಳ್ತಾನೆ ಅಂತ ಒಂದು ಉದ್ದೇಶದಿಂದ ಶಾಲೆಯಲ್ಲಿ ಬಿಡಿಸ್ಬಿಡ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದು ಕರೀಮನನ್ನ ಶಾಲೆ ಬಿಡಿಸ್ತಾನೆ. ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ಟನು. ಹೆಡ್ ಮಾಸ್ಟರ್ ಶಂಕರಪ್ಪ ಅವರ ಎಷ್ಟೋ ಅನುನಯ ವಿನಯಗಳನ್ನು ಗಣಿಸದೆ ನಿರಾಕರಿಸಿದನು. ಹೆಡ್ ಮಾಸ್ಟರ್ ಶಂಕರಪ್ಪ ಅವರು ಅಬ್ದುಲ್ ರಹೀಮನಿಗೆ ಒಪ್ಪಿಸುವಂಥ ಪ್ರಯತ್ನ ಮಾಡಿದ್ರು. ನಿಮ್ಮ ಮಗ ತುಂಬ ಚೆನ್ನಾಗಿ ಬೆಳೀತಾನೆ ಅಂತ ಹೇಳಿ ಅವನ ಮನವೊಲಿಸೋ ಪ್ರಯತ್ನ ಪಟ್ಟರು ಸಹ ಅವನು ಯಾರ ಮಾತನ್ನು ಕೇಳಲೇ ಇಲ್ಲ. ಕೊನೆಗೆ ಮಗನನ್ನ ಶಾಲೆಯಿಂದ ಬಿಡಿಸಿದ. ಹೆಡ್ ಮಾಸ್ಟರ್ ಶಂಕರಪ್ಪ ಅವರ ಎಷ್ಟೋ ಅನುನಯ ವಿನಯಗಳನ್ನು ಗಣಿಸದೆ ನಿರಾಕರಿಸಿದನು. ಮುಂದೇನಾಯ್ತಾಗಾದ್ರೆ ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಹದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಇವನಿನ ಶಾಲೆ ಬಿಟ್ಟ ಮನೆಯಲ್ಲಿದ್ದ. ಆ ಶಾಲೆಯಲ್ಲಿ ಒಂದು ದಿನ ವಾರ್ಷಿಕೋತ್ಸವ ಬಂತು. ಆ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಆ ಶಾಲೆಯ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ, ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ. ಆ ಸಂಘದಲ್ಲಿ ಆ ನಾಟಕದಲ್ಲಿ ಕರೀಮನು ಸಹ ಇದ್ದಾನೆ. ಕರೀಮನು ಸಹ ಅದರಲ್ಲಿ ಭಾಗವಹಿಸಿದ್ದಾನೆ. ಅದರಲ್ಲಿ ಕರೀಮನದು ಸ್ತ್ರೀ ಪಾತ್ರ. ಅವನಿಗೆ ಒಂದು ಪಾತ್ರವನ್ನು ಕೊಟ್ಟಿದ್ರು. ಅದು ಯಾವುದದು? ಸ್ತ್ರೀ ಪಾತ್ರವನ್ನು ಕೊಟ್ಟಿದ್ರು. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ಅದಕ್ಕೋಸ್ಕರ ಸ್ತ್ರೀ ಪಾತ್ರ ಮಾಡಿರೋದಕ್ಕೆ ಸರ ಬೇಕು ಅಂತ ಹೇಳಿ ತನ್ನ ತಾಯಿಯಿಂದ ಏನು ಮಾಡ್ತಾನೆ, ತಾಯಿ ಬಳಿ ಇರುವಂತಹ ಒಂದು ಚಿನ್ನದ ಸರವನ್ನು ಕೇಳಿ ಪಡ್ಕೊಂಡು ಹೋಗ್ತಾನೆ ನಾಟಕವನ್ನ ಮಾಡಲಿಕ್ಕೆ. ಅದಕ್ಕಿಂತ ತಾಯಿಯಿಂದ ಗೌಪ್ಯವಾಗಿ ಅಂದರೆ ತಂದೆ ಗೊತ್ತಾಗದ ಹಾಗೆ ಕೇಳಿ ತಾಯಿಯ ಬಳಿಸ್ಕೊಂಡು ಏನು ಮಾಡ್ತಾನೆ, ಹೋಗ್ತಾನೆ. ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ. ನಾಟಕ ಮುಗಿತು, ಮನೇಲಿ ಅವನನ್ನ ಕಾಯ್ತಾ ಇದ್ದಾರೆ, ಬರ್ತಾನೆ ಅಂತೇಳಿ. ಆದ್ರೆ ಅವನು ಬರಲೇ ಇಲ್ಲ. ಎಲ್ಲೋ ಮಾಯವಾಗಿ ಹೋದ. ಯಾವ್ದ್ರೊಟ್ಟಿಗೆ? ತನ್ನ ತಾಯಿಯ ಚಿನ್ನದ ಸರದೊಂದಿಗೆ ಮನೆಗೆ ಬರದೆ ಎಲ್ಲೋ ಹೋದ, ಹೊರಟು ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಆ ನಂತರ ಗೊತ್ತಾಗುತ್ತೆ. ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ, ಎಲ್ಲೋ ಮಾಯವಾಗಿ ಹೋದ. ಮೊದಲೇ ಅಬ್ದುಲ್ ರಹೀಮನಿಗೆ ತನ್ನ ಮಗನ ಮೇಲೆ ಅಸಮಾಧಾನವಿತ್ತು. ಈ ವಿಷಯವನ್ನು ತಿಳಿದು ಅವನ ಮೇಲೆ ಇನ್ನೂ ಅತಿಯಾದ ಕೋಪ ಬರುತ್ತೆ ಅಬ್ದುಲ್ ರಹೀಮನಿಗೆ. ತಂದೆಗೆ ಮೈಯಲ್ಲಿ ಅಗ್ನಿ ಸಂಚಾರವಾಯಿತು. ಮೈಯಲ್ಲಿ ಬೆಂಕಿ ಹುಟ್ಟುತ್ತೇನೋ ಅನ್ನೋ ರೀತಿ ಕೋಪ ಮಗನ ಮೇಲೆ ಬಂತು. ಅಗ್ನಿ ಸಂಚಾರವಾಯಿತು. ಮಗನನ್ನು ಕ್ರೂರವಾಗಿ ಶಪಿಸಿದನು. ಮಗನ ಮೇಲೆ ಶಾಪವನ್ನ ಹಾಕ್ತಾನೆ. ಏನಂತ ಶಾಪವನ್ನ ಹಾಕ್ತಾನೆ? ಹಾಳಾಗಿ ಹೋಗಲಿ, ಅವನು ಹೋಗಿರೋಂಥವನು ಅಲ್ಲೇ ಹಾಳಾಗಿ ಹೋಗಲಿ. ಹಠಮಾರಿ ಅಂತ ಹೇಳಿದ್ರೆ ತನ್ನಿಷ್ಟದಂಗೆ ನಡ್ಕೊಂಡಲ್ಲ ಅವನು. ಬೇಸರ ಇರಲಿ ಅಬ್ದುಲ್ ರಹೀಮನಿಗೆ. ನನ್ನ ಮಾತು ಕೇಳಲೇ ಇಲ್ಲ, ಹಠಮಾರಿ. ತಂದೆಯ ಮಾತನ್ನು ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದ್ದೆ. ನಾನು ಇಲ್ಲಿವರೆಗೂ ಏನಂತ ಅಂದ್ಕೊಂಡಿದ್ದೆ, ತಂದೆ ಮಾತನ್ನ ಕೇಳಲ್ಲ, ಉಲ್ಲಂಘಿಸಿದಾನೆ, ನಿರಾಕರಿಸುವಂಥವನು ಅಂತ ಅವನ ಬಗ್ಗೆ ಅಂದ್ಕೊಂಡಿದ್ದೆ. ಆದರೆ ಈಗ ತಿಳಿತು ಏನಂತ, ಅವನು ಕಳ್ಳನೂ ಹೌದು ಅಂತ ನನಗೆ ಇವಾಗ ತಿಳಿತು. ಈಗ ಕಳ್ಳನೆಂದೂ ತಿಳಿಯಿತು. ನನಗೆ ಇಬ್ಬರೇ ಗಂಡು ಮಕ್ಕಳು. ಇನ್ನು ಮುಂದೆ ನನಗೆ ಎಷ್ಟು ಜನ ಗಂಡು ಮಕ್ಕಳು? ಇಬ್ಬರೇ ಗಂಡು ಮಕ್ಕಳು. ಅಬ್ದುಲ್ ರಹೀಮ್ಗೆ 3 ಜನ ಗಂಡು ಮಕ್ಕಳು ಅಲ್ವಾ? ಅದರಲ್ಲಿ 2 ಸರ್ಕಾರಿ ನೌಕರಿಯನ್ನ ಹಿಡಿದಿದ್ದಾರೆ. ಇನ್ನೊಬ್ಬ ಕರೀಮ್. ಇಲ್ಲಿ ಕರೀಮ್ ತಂದೆಯ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡು ಇವತ್ತು ತಾಯಿಯ ಚಿನ್ನದ ಸರವನ್ನ ತೆಗೆದುಕೊಂಡು ಹೋಗಿರೋದಕ್ಕೆ, ತಂದೆಯ ಮಾತನ್ನ ಧಿಕ್ಕರಿಸಿದ್ದಕ್ಕೆ ಅಬ್ದುಲ್ ರಹೀಮ್ ಹೇಳ್ತಿದ್ದಾನೆ, ಇವು ನನ್ನ ಮಗನೇ ಅಲ್ಲ, ನನಗಿರೋದು 2 ಗಂಡು ಮಕ್ಕಳು ಅಂತೇಳಿ. ನನಗೆ 2 ಗಂಡು ಮಕ್ಕಳು. ಕಳ್ಳನಾದವನು, ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಎಂದು ಆಣೆ ಹಾಕಿದನು. ಈ ರೀತಿ ಶಪಿಸ್ತಾನೆ ತನ್ನ ಮಗನನ್ನ.
ಹೀಗೆ ಹೋದಂತಹ ಕರೀಂ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಕೆಲವು ವರ್ಷಗಳ ಅನಂತರ ಕರೀಂ ಈಗ ಬೆಳೆದು ಯುವಕನಾಗಿದ್ದಾನೆ. ಸುಮಾರು ವರ್ಷಗಳು ಕಳೆದಾದ ನಂತರ ಈಗ ಕರೀಂ ಮನೆಯಿಂದ ಹೋಗಿದ್ದಾನಲ್ವಾ, ಹೋಗ್ಬಿಟ್ಟು ಸುಮಾರು ವರ್ಷಗಳೇ ಆಗಿದ್ದಾವೆ. ಕೆಲವು ವರ್ಷಗಳ ಅನಂತರ ಕರೀಂ ಈಗ ಬೆಳೆದು ಯುವಕನಾಗಿದ್ದಾನೆ. ಚಿಕ್ಕವನಿದ್ದಾಗ ಹೋಗಿದ್ದವನು ಈಗ ಬೆಳೆದು ಯುವಕನಾಗಿದ್ದಾನೆ. ಮನೆಗೆ ಬಂದು ಬಾಗಿಲು ತಟ್ಟಿದ. ಸುಮಾರು ವರ್ಷಗಳಾದ ನಂತರ ಅವನಲ್ಲಿ ಹೋಗ್ಬಿಟ್ಟು ತಾನು ಏನು ಇಷ್ಟಪಟ್ಟಿದ್ನಲ್ವ ಮಗ್ಗದಲ್ಲಿ ಬೇರೆ ಬೇರೆ ರೀತಿಯ ಪರಿವರ್ತನೆಗಳನ್ನು ತಂದು ಬಟ್ಟೆಯನ್ನು ನೇಯ್ಗೆ ಮಾಡೋದು, ಅದರಲ್ಲೇ ತನ್ನನ್ನು ತಾನು ತೊಡಗಿಸ್ಕೊಂಡು ತುಂಬ ಬೆಳವಣಿಗೆಯನ್ನು ಹೊಂದಿದ್ದಾನೆ. ಈಗ ದೊಡ್ಡವನಾಗಿದ್ದಾನೆ. ಆದರೂ ತನ್ನ ಊರನ್ನ, ತನ್ನ ಮನೆಯನ್ನ, ತನ್ನ ಕುಟುಂಬವನ್ನು ಅವನು ಮರೆತಿಲ್ಲ. ಹಾಗಾಗಿ ಈಗ ದೊಡ್ಡವನಾದ ಮೇಲೆ ತನ್ನ ಮನೆಗೆ, ತನ್ನ ಊರಿಗೆ ಅವನು ಮರಳಿದಾನೆ. ಮನೆಗೆ ಬಂದು ಬಾಗಿಲು ತಟ್ಟಿದ. ಬರ್ತಾನೆ ಮಗ ಕರೀಂ. ಇನ್ನೂ ಅವನ ಮನಸ್ಸೊಳಗೆ ಎಲ್ಲೋ ಒಂದು ಕಡೆ ಬೇಸರ ಇದೆ. ಅವನು ಹೋಗಿರುವಂಥ ಸ್ಥಿತಿ ಹೇಗಿತ್ತು, ತಾಯಿಯ ಬಳಿ ಚಿನ್ನದ ಸರವನ್ನ ಪಡೆದುಕೊಂಡು ನಾಟಕ ಮುಗಿದ ನಂತರ ಬರ್ತೀನಿ ಅಂತ ಹೇಳಿ ಚಿನ್ನದ ಸರದೊಟ್ಟಿಗೆ ಹೋಗಿರೋದು ಒಂದು ಬೇಸರ, ಮನಸ್ಸಲ್ಲಿ ಅಳುಕಿದೆ. ಇನ್ನೊಂದು, ನನ್ನ ತಂದೆಯ ಮಾತಿಗೆ ವಿರುದ್ಧವಾಗಿ ನಾನು ನಡ್ಕೊಂಡಿದ್ದೀನಿ ಅನ್ನೋ ಒಂದು ಅಳುಕು ಇದೆ. ತಾಯಿಗೆ ಯಾವ ರೀತಿ ಮುಖವನ್ನು ತೋರಿಸ್ಬೇಕು, ತಂದೆಗೆ ಯಾವ ರೀತಿ ತಾನು ಮುಖವನ್ನು ತೋರಿಸೋದು, ಪ್ರಾರಂಭದಲ್ಲಿ ಹೋದಾಗ ನಾನು ಯಾವ ರೀತಿ ನಡ್ಕೋಬೇಕು, ಏನಾಗುತ್ತೋ ಏನೋ, ಈ ಎಲ್ಲ ಅನುಮಾನಗಳು, ಪ್ರಶ್ನೆಗಳು ಕರೀಮನ ಮನಸ್ಸಲ್ಲಿ ಮೂಡಿದವೆ. ಅದರಲ್ಲೂ ಭಯದಿಂದ ಒಂದು ರೀತಿ ಆತಂಕದಲ್ಲಿ ಬಂದಿದ್ದಾನೆ. ಈಗ ಊರಿಗೆ ಬಂದು ತನ್ನ ಮನೆಗೆ ಬಂದು ಈ ಬಾಗಿಲನ್ನ ತಟ್ತಾ ಇದ್ದಾನೆ. ಬಾಗಿಲನ್ನ ತಪ್ಪಿದ್ಯಾರು ಅಂತ ಹೇಳಿದ್ರೆ ಅಬ್ದುಲ್ ರಹೀಮನೇ. ತಂದೆ ಬಾಗಿಲು ತೆರೆದು ಮುಖ ನೋಡಿ ಹಠಾರನೆ ಬಾಗಿಲು ಮುಚ್ಚಿದ. ತಂದೆ ಬಂದ್ರು, ಬಾಗಿಲನ್ನ ತೆಗೆದ್ರು, ನೋಡಿ ಮಗನ ಮುಖವನ್ನು ನೋಡಿ ಹಠಾರನೆ ಅಂದ್ರೆ ಒಳ್ಳೆ ಜೋರಾಗಿ ಬಾಗಿಲನ್ನ ಮುಚ್ತಾರೆ. 1 ಗಂಟೆ ಬಾಗಿಲು ತಟ್ಟಿದರು. ತಾಯಿ 10 ಹಂಬಲಿಸಿದರೂ ಬಾಗಿಲು ತೆರೆಯಲೇ ಇಲ್ಲ. 1 ಗಂಟೆ ಗಟ್ಟಲೆ ಅಲ್ಲೇ ನಿಂತ್ಬಿಟ್ಟು ಕಾದ್ರೂ ಸಹ ಬಾಗಿಲು ತೆಗಿಲಿಲ್ಲ. ಒಳಗಡೆ ತಾಯಿ ಸಹ ಇಷ್ಟು ವರ್ಷಗಳ ನಂತರ ಮಗ ಬಂದಿದ್ದಾನೆ, ಬಾಗಿಲು ತೆಗೀರಿ ಅಂತ ಕೇಳಿದ್ರು ಸಹ ಅವನು ಬಾಗಿಲನ್ನ ತೆರೆಯಲೇ ಇಲ್ಲ. ಕೊನೆಗೆ ನಿವೃತ್ತರಾಗಿರುವ ಶಂಕರಪ್ಪ ಅವರ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ. ಕೊನೆಗೆ ಅವನಿಗೆ ಕರೀಮನಿಗೆ ನೆನಪುಕೊಂಡಿದ್ದಾರಪ್ಪ ಅಂತ ಹೇಳಿದ್ರೆ ಅವರ ಶಿಕ್ಷಕರಾಗಿರುವಂತಹ ಶಂಕರಪ್ಪ ಅವ್ರ ನೆನಪಿಗೆ ಬರ್ತಾರೆ. ಆಗ ಕರೀಂ ಅವ್ರ ಬಳಿ ಹೋಗ್ತಾನೆ. ಹೋಗಿ ಹೇಳ್ತಾನೆ, ನನ್ನನ್ನು ಮತ್ತು ನನ್ನ ಕುಟುಂಬವನ್ನು, ನನ್ನ ತಂದೆ ತಾಯಿಯನ್ನು ಉಂಟು ಮಾಡಿ ಸಂಧಾನ ಮಾಡಿ ನಮ್ಮಿಬ್ಬರನ್ನ ಕೂಡಿಸಿ ಅಂತೇಳಿ ಬೇಡಿಕೊಳ್ತಾನೆ ಎಂದು ನಿವೇದಿಸಿದ. ಅಂದರೆ ಬೇಡಿಕೊಂಡ. ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ. ಅವ್ರಿಗೇನೋ ಹಠ ಇದೆ, ನನ್ನ ಮುಖವನ್ನೇ ನೋಡಬಾರ್ದು ಅನ್ನೋ ಹಠ ಇದೆ ನನ್ನ ತಂದೆಗೆ. ಆದರೆ ನನ್ನ ತಾಯಿ ನನ್ನ ಮುಖವನ್ನು ನೋಡ್ಬೋದಲ್ವಾ ಅಂತೇಳಿ ಅವನು ಕೇಳ್ತಿದ್ದಾನೆ ತಮ್ಮ ಮುಖ್ಯ ಶಿಕ್ಷಕರನ್ನ. ಅಮ್ಮನ ಚಿನ್ನದ ಸರವನ್ನು ತಂದಿದ್ದೇನೆ. ನಾನು ಅಮ್ಮನ ಚಿನ್ನದ ಸರವನ್ನು ಸಹ ತೆಗೆದುಕೊಂಡು ಬಂದಿದ್ದೇನೆ. ಅದರೊಡನೆ 10,000 ರೂಪಾಯಿಗಳನ್ನು ತಂದಿದ್ದೇನೆ. ಆ ಚಿನ್ನದ ಸರದ ಜೊತೆ ಮತ್ತೆ ತಂದಿದ್ದೀನಿ 10,000 ರೂಪಾಯಿಗಳನ್ನು ತಂದಿದ್ದೀನಿ. ಅದನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ. ಅದನ್ನಾದ್ರೂ ಅಮ್ಮನ ಹತ್ರ ತಾಯಿಯ ಕಾಲ ಮೇಲೆ ಹಾಕಿ ನಾನು ಹೋಗ್ಬಿಡ್ತೇನೆ. ಇದೊಂದು ಅವಕಾಶ ಮಾಡಿಕೊಡೋದಕ್ಕೆ ಹೇಳಿ ನನ್ನ ತಂದೆಗೆ ಅಂತೇಳಿ ಅವನು ಬೇಡ್ಕೊಳ್ತಾ ಇದ್ದಾನೆ. ತಂದೆಯವರಿಗೆ ಸಮಾಧಾನ ಹೇಳಿ, ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಎಂದ. ನಾನು ನಿಮ್ಮ ಹಳೆಯ ಶಿಷ್ಯ, ಇದೊಂದು ಉಪಕಾರವನ್ನು ಮಾಡಿ ನನಗೆ ನಮ್ಮ ತಂದೆಗೆ ಸಮಾಧಾನವನ್ನು ಹೇಳ್ರಿ, ಒಪ್ಪಿಸ್ರಿ, ನಮ್ಮನ್ನ ಒಂದುಗೂಡಿಸ್ರಿ. ನಮ್ಮ ತಂದೆ ನಮ್ಮ ಮುಖವನ್ನು ನೋಡೋದಕ್ಕೆ ಇಷ್ಟ ಇಲ್ಲದೆ ಇದ್ರು ತಾಯಿಯನ್ನು ಮಾತಾಡಿಸಿ ನಾನು ಏನು ಮಾಡ್ತೀನಿ, ಆ ಚಿನ್ನದ ಸರವನ್ನು ತಾಯಿಯ ಕಾಲ ಮೇಲೆ ಹಾಕಿ ಹೋಗ್ತೀನಿ ಅಂತೇಳಿ ಅವನು ಬೇಡ್ಕೊಳ್ತಾ ಇದ್ದಾನೆ. ಶಿಷ್ಯ, ನಾನು ಶಿಷ್ಯ, ಅದಕ್ಕೋಸ್ಕರ ಆದರೂ ನೀವು ನನಗೆ ಉಪಕಾರ ಮಾಡಿ ಅಂತ ಕೇಳಿಕೊಂಡ. ಶಂಕರಪ್ಪ ಅವರು ಬಂದರು. ಶಂಕರಪ್ಪ ಅವರು ಮುದುಕನೊಡನೆ 1 ಗಂಟೆ ಹೋಗರೆದರು, ಬೇಡ್ಕೊಂಡ್ರು, ಕಾಡಿದ್ರು, ಬೇಡಿದ್ರು. ಎಷ್ಟೇ ಹೇಳಿದ್ರು ಅವನು ಯಾರ ಮಾತನ್ನು ಕೇಳಲಿಲ್ಲ. ಹೋಗರೆದರು ಅಂದರೆ ಸುಮಾರಾಗಿ ಪರಿಪರಿಯಾಗಿ ಬೇಡ್ಕೊಂಡ್ರು, ನಿವೇದಿಸಿದರು, ಬೇಡಿಕೊಂಡ್ರು, ಕೇಳಿಕೊಂಡ್ರು, ತರ್ಕಿಸಿದರು, ಚರ್ಚಿಸಿದರು, ಎಲ್ಲ ರೀತಿ ಪ್ರಯತ್ನವನ್ನು ಪಟ್ಟರು. ಆದರೆ ಅದು ನಿಷ್ಫಲವಾಯಿತು. ಯಾವುದೇ ಮಾತನಾದ ಅಬ್ದುಲ್ ರಹೀಂ ಕೇಳಲಿಲ್ಲ. 1 ಪದವನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ.
ಈ ಮುಖ್ಯ ಶಿಕ್ಷಕರಾದಂಥ ಶಂಕರಪ್ಪ ಅವರ ಯಾವ ಮಾತನ್ನೂ ಕೇಳಲಿಕ್ಕೂ ಸಹ ಅವನಿಗೆ ಇಷ್ಟ ಇರಲಿಲ್ಲ. ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ. ಸಾಹೇಬ್ ಬಹದ್ದೂರ್ ಅಂದ್ರೆ ಇದೊಂದು ಪ್ರಶಸ್ತಿ, ಹೌದಾ? ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿರುವಂತವರಿಗೆ ಈ ಪ್ರಶಸ್ತಿಯನ್ನ ಮೊಘಲ್ ಸಾಮ್ರಾಜ್ಯರ ಆಳ್ವಿಕೆಯ ಕಾಲದಲ್ಲಿ ಕೊಡುವಂತಹ ಪ್ರಶಸ್ತಿ ಇದಾಗಿತ್ತು. ಈ ಬಿರುದನ್ನ ಅಬ್ದುಲ್ ರಹೀಮನ ಪೂರ್ವಜರಾಗಿರುವಂತಹ ಹುಸೇನ್ ಸಾಹೇಬರು ದೇವಾಲಯಗಳ ಹಿಂದೂ ದೇವಾಲಯಗಳನ್ನು ಕಟ್ಟಿಸಿದ್ರಲ್ವಾ, ಅವರು ಪಡ್ಕೊಂಡಿದ್ರು. ಅಂತ ಕೀರ್ತಿ ನಮ್ಮ ಕುಟುಂಬಕ್ಕೆ ಇತ್ತು. ಆದ್ರೆ ಇವನು ಅಂತಹ ಕೀರ್ತಿಗೆ ಇವತ್ತು ಏನ್ ಮಾಡಿದ್ದಾನೆ, ಮಸಿ ಹಚ್ಚುವಂತ ಕೆಲಸ ಮಾಡಿದ್ದಾನೆ. ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ, ಈ ವಿಷಯದಲ್ಲಿ ನೀವು ಬರಬೇಡಿ ಅಂತ ಹೇಳಿ ಶಂಕರಪ್ಪ ಅವರಿಗೆ ಅಬ್ದುಲ್ ರಹೀಮ್ ಹೇಳ್ತಿದ್ದಾನೆ. ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿದ. ನೀವು ಮಗ್ಗವನ್ನ ನೀವು ಕಲಿಲಿಕ್ಕೆ ಬಿಟ್ಟಿದ್ದಕ್ಕೇನೆ ಇವನು ಇವತ್ತು ಇಂಥ ಕೆಲಸವನ್ನ ಮಾಡಿದ್ದು. ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ, ನಮ್ಮ ಕೀರ್ತಿಯನ್ನೆಲ್ಲ ಮಣ್ಣು ಪಾಲು ಮಾಡಿದ್ದಾನೆ. ಹಣ ತಂದಿದ್ದಾನಂತೆ, ಹಣ ಬೇರೆ ತಂದಿದ್ದಾನಂತೆ. ಹಣ ಅದಿನ ಕೊಳುವಿನ ಹಣವೋ ದರೋಡೆಯ ಹಣವೋ, ಎಲ್ಲಿ ಕಳ್ತನ ಮಾಡ್ಕೊಂಬನ್ನೋ. ಯಾಕಂತ ಹೇಳಿದ್ರೆ ಮನೆಯಿಂದ ಒಂದು ಸರವನ್ನ ತಗೊಂಡು ಹೋಗಿದ್ದಲ್ವ, ಆ ಒಂದು ಅಸಮಾಧಾನಕ್ಕೆ ಅಬ್ದುಲ್ ರಹೀಮ್ ಹೇಳೋದು, ಹಣ ತಂದಿದ್ದಲ್ವ ಅದನ್ನ ಕಳ್ತನ ಮಾಡ್ಕೊಂಡು ತಂದಿರ್ಬೇಕು ಎಂದು ಸಿಡುಕಿದ. ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು. ಶಂಕರಪ್ಪ ಅವರಿಗೆ ಏನು ಹೇಳೋದಕ್ಕೂ ಸಾಧ್ಯ ಆಗಲಿಲ್ಲ. ತನ್ನ ಮಾತಿಗೆ ಬೆಲೆನೇ ಸಿಗಲಿಲ್ಲ, ಯಾವುದು ಫಲನೂ ಸಿಗಲಿಲ್ಲ. ಹಾಗಾಗಿ ಅವರು ವಾಪಸ್ ಬರ್ತಾರೆ. ಮುಖ ಬಾಡಿಸಿಕೊಂಡು ಹಿಂತೆರಳಿದರು. ಕರೀಂನ ಹಣ ಕಳವಿನದೂ ಅಲ್ಲ, ದರೋಡೆಯದೂ ಅಲ್ಲ. ಅವನೆಲ್ಲೂ ಕಳ್ಳತನವನ್ನು ಮಾಡಿಲ್ಲ, ದರೋಡೆನೂ ಮಾಡಿಲ್ಲ. ಹಾಗಾದ್ರೆ ಇಲ್ಲಿಂದ ಹೋದಾಗ ಏನ್ ಮಾಡ್ದ ಅವನು ಅಂತ ಹೇಳಿದ್ರೆ, ಸಣ್ಣ ಪ್ರಾಯದಲ್ಲೇ ಮಕ್ಕದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನು ಈಗ ಅದರ ಅಧ್ಯಕ್ಷನಾಗಿದ್ದಾನೆ. ಒಂದು ಸಂಘವನ್ನ ಕಟ್ಕೊಂಡು ಅದರ ಅಧ್ಯಕ್ಷತೆಯನ್ನು ಅವನು ಇವಾಗ ತಗೊಂಡಿದ್ದಾನೆ. ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದಾನೆ. ಆ ಚಿನ್ನದ ಸರವನ್ನು ಬಳಸ್ಕೊಂಡು ಈ ರೀತಿಯನ್ನು ಬೆಳೆದಿದ್ದಾನೆ. ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದಾನೆ. ಅದೂ ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ, ಮಗ್ಗದ ಯಂತ್ರದಲ್ಲಿ ಅವನು ಪ್ರಾರಂಭದಲ್ಲಿ ಹೆಸರು ಪಡ್ಕೊಂಡಿದ್ದಾನೆ ಓದುವಂಥ ಸಂದರ್ಭದಲ್ಲಿಯೇ. ಅದರಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು, ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ. ಆದರೆ ಈ ವಿಷಯದ ಲವಲೇಶವು ತಂದೆಗೆ ತಿಳಿಯದು. ನೀವು ಯಾವ ವಿಷಯನೂ ಅಬ್ದುಲ್ ರಹೀಮನಿಗೆ ಗೊತ್ತಿಲ್ಲ. ಏಕೆಂದರೆ ಆತ ಕರೀಂನ ಕಡೆ ತನ್ನ ಹೃದಯವನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ. ಅವನು ಬಂದಾಗ ಮನೆ ಬಾಗಿಲನ್ನು ಹಾಕಿದ್ನೋ ಹಾಗೆ ತನ್ನ ಹೃದಯದ ಬಾಗಿಲನ್ನು ಅವನು ಹಾಕಿದ್ದಾನೆ. ತನ್ನ ಹೃದಯವನ್ನು ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ. ಯಾರಾದರೂ ಕರೀಂನ ಹೆಸರೆತ್ತಿದರೆ ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂದೇ ಅವನ ನಿಷ್ಠುರದ ಉತ್ತರ. ಯಾರಾದರೂ ಬಂದು ಕರೀಂನ ಹೆಸರೆತ್ತಿದರೆ, ನಿಮ್ಮ ಇನ್ನೊಬ್ಬ ಮಗ ಕರೀಮಲ್ಲಿ ಏನ್ ಮಾಡ್ತಿದ್ದಾನೆ, ಹೇಗಿದ್ದಾನೆ ಅಂತ ಯಾರಾದರೂ ಕರೀಮ್ ಬಗ್ಗೆ ವಿಚಾರಿಸಿದ್ರೆ ಅಬ್ದುಲ್ ರಹೀಮ್ ಹೇಳೋದು ಏನು ಅಂತ ಹೇಳಿದ್ರೆ, ಯಾವ ಕರೀಮ್ ಅವನು, ಆ ಕರೀಮ್ ಯಾರೋ ನನಗೆ ಗೊತ್ತಿಲ್ಲ, ನನಗಿರೋದು 2 ಮಕ್ಕಳು, ಆ ಕಳ್ಳರ ಪರಿಚಯ ಯಾವ ಪರಿಚಯ ನನಗಿಲ್ಲ ಅಂತಾನೆ ಅವನು ಕರೀಮ್ ಬಗ್ಗೆ ಹೇಳೋದು. ಕೆಲವು ವರ್ಷಗಳ ಅನಂತರ ಅಬ್ದುಲ್ ರಹೀಮ್ ಹಾಸಿಗೆಯಲ್ಲಿ ಹೊರಗಿದ್ದಾನೆ. ಇದಾದ ನಂತರ ಸುಮಾರು ವರ್ಷಗಳು ಕಳೆದಾದ ನಂತರ ಮತ್ತೆ ಈಗ ಅಬ್ದುಲ್ ರಹೀಮ್ ಹಾಸಿಗೆ ಹೋಗಿದ್ದಾನೆ. ವಯಸ್ಸಾಗಿದೆ, ಅನಾರೋಗ್ಯದಿಂದ ಬಳಲ್ತಾ ಇದ್ದಾನೆ, ಹಾಸಿಗೆಯಲ್ಲಿ ಹೊರಗಿದ್ದಾನೆ. ಎಲುಬಿನ ಹಂದರವಾಗಿದ್ದಾನೆ. ದೇಹ ತುಂಬ ಕೃಶವಾಗಿರುವ ಹುಟ್ಟಿದೆ. ಕಣ್ಣೂ ಸರಿಯಾಗಿ ಕಾಣಿಸುತ್ತಿಲ್ಲ, ಕಣ್ಣುಗಳು ಸಹ ಸರಿಯಾಗಿ ಕಾಣಿಸ್ತಾ ಇಲ್ಲ, ಕಿವಿಯೂ ಸಹ ಕೇಳಿಸುತ್ತಿಲ್ಲ. ಶಂಕರಪ್ಪ ಅವರು ಬಾಗಿಲು ತಟ್ಟಿದರು ಅಂತ ಅನಾರೋಗ್ಯದ ಸ್ಥಿತಿಯಲ್ಲಿ ಮಲಗಿದ್ದಾನೆ, ಹಾಸಿಗೆ ನಿಂತುಬಿಟ್ಟಿದ್ದಾನೆ ಇವಾಗ ಅಬ್ದುಲ್ ರಹೀಮ್. ಆ ಸಮಯದಲ್ಲಿ ಶಂಕರಪ್ಪ ಅವರು ಮತ್ತೆ ಅವನ ಮನೆಗೆ ಹೋದರು, ಒಳಗೆ ಬಂದರು. ಕೈಯಲ್ಲಿ ಒಂದು ವಾರ್ತಾಪತ್ರಿಕೆ, ಅವ್ರು ಶಂಕರಪ್ಪ ಅವ್ರ ಕೈಯಲ್ಲಿ ಒಂದು ವಾರ್ತಾಪತ್ರಿಕೆ, ನ್ಯೂಸ್ ಪೇಪರ್ ಇದೆ. ರಹೀಮ್ ಸಾಹೇಬರೇ, ಈ ಪತ್ರಿಕೆ ನೋಡಿದ್ದೀರಾ ಅಂತ ಹೇಳ್ಕೊಳ್ತಾನೆ. ಶಂಕರಪ್ಪ ಅವರು ಒಳಗಡೆ ಬರ್ತಾರೆ. ಈ ಭಾವಚಿತ್ರ ನೋಡಿ ಅಂತೇಳಿ ಮುದುಕ ಕಣ್ಣಿನ ಹತ್ತಿರ ತಂದ. ಭಾವಚಿತ್ರ ನೋಡಿದಿನ ಅಂತೇಳಿ ಶಂಕರಪ್ಪ ಅವರು ಅಬ್ದುಲ್ ರಹೀಮನ ಮುಖದ ಹತ್ತಿರ, ಕಣ್ಣಿನ ಹತ್ತಿರ ಹಿಡಿದಾಗ ಅವನಿಗೆ ಸರಿಯಾಗಿ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಮುದುಕ ಕಣ್ಣಿನ ಹತ್ತಿರ ತಂದ ಪತ್ರಿಕೆಯನ್ನ ಕಣ್ಣಿನ ಹತ್ತಿರ ತರ್ತಾನೆ. ಆದರೆ ಪಾಪ ಕಣ್ಣು ಮಂಜಾಗಿದ್ದಾವೆ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಏನೂ ತೋರೋದು, ಏನೂ ಕಾಣಿಸ್ತಾ ಇಲ್ಲ. ಅವನ ಹೆಂಡತಿ ಬಂದು ವಾರ್ತಾಪತ್ರಿಕೆ ತೆಗೆದುಕೊಂಡು
ಕರೀಮನ ತಾಯಿ ಬಂದು ಆ ವಾರ್ತಾ ಪತ್ರಿಕೆಯನ್ನು ತಗೊಂಡು ಹೋದ್ರು. ಹೋಗಿ ಓದ್ತಿದ್ದಾರೆ, ನೋಡ್ತಿದ್ದಾರೆ, ಕೂಗ್ತಿದ್ದಾರೆ. ಇವಾಗ ಕರೀಂ, ನಮ್ಮ ಕರೀಂ, ನಮ್ಮ ಕರೀಂ ಎಂದು ಗಟ್ಟಿಯಾಗಿ ಉದ್ಗರಿಸಿದರು. ಜೋರಾಗಿ ಕೂಗಿದ್ರು, ನಮ್ಮ ಕರೀಂ, ನಮ್ಮ ಕರೀಂ ಅಂತೇಳಿ. ಕೇಳಿಸಿದಂತಹ ಅಬ್ದುಲ್ ರಹೀಂ ಏನು ಹೇಳ್ತಿದ್ದಾನೆ, ಏನು ಜೈಲಿಗೆ ಹೋದನೆ, ಪಾಶಿ ಆಯಿತೆ, ಇನ್ನು ಮನೆತನದ ಮೇಲೆ ಏನು ಅಪಕೀರ್ತಿ ಏರಿದ್ದಾನೆ ಎಂದು ಮುದುಕ ಕೆಮ್ಮುತ್ತ ಗರ್ಜಿಸಿದ. ಕರೀಮನ್ ವಿಷಯ ಬಂದಿದೆಯಾ ಪತ್ರಿಕೆಯಲ್ಲಿ? ಮತ್ತೇನ್ ಮಾಡ್ದ? ಮತ್ತೆ ಕಳ್ತನ ಮಾಡಿ ಪೊಲೀಸ್ಗೆ ಸಿಕ್ಕಾಕೊಂಡಿದ್ದಾನೆ. ಅವನೇನಾದ್ರೂ ಜೈಲಿಗೆ ಹಾಕ್ಬಿಟ್ರ ಏನು? ಮತ್ತೇನೋ ಕೆಟ್ಟ ಕೆಲಸ ಮಾಡಿದಾನೆ, ಏನು ಅಪಕೀರ್ತಿ ತಂದಿದ್ದಾನೆ ಅಂತೇಳಿ ಮುದುಕ ಹೇಳ್ತಾ ಇದ್ದಾನೆ. ರಹೀಂ ಸಾಹೇಬರೇ, ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ. ರಹೀಂ ಸಾಹೇಬರೇ, ನೀವು ಅಂದ್ಕೊಂಡಿರುವಂತ ಯಾವುದೇ ವಿಷಯ ನಡೆದಿಲ್ಲ. ರಾಷ್ಟ್ರಪತಿಯವರು ನಿಮ್ಮ ಮಗನಿಗೆ ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ. ಅವನಿಗೆ ಈ ಭಾವಚಿತ್ರ ಈ ಪತ್ರಿಕೆಯಲ್ಲಿದೆ, ಆ ವಿಷಯ ಈ ಪತ್ರಿಕೆಯಲ್ಲಿ ಬಂದಿರೋದು, ಅದರ ಭಾವಚಿತ್ರ ಈ ವಾರ್ತಾ ಪತ್ರಿಕೆಯಲ್ಲಿದೆ ನೋಡಿ ಅಂತ ಹೇಳಿದಾಗ ಅವನು ಹೇಳ್ತಿದ್ದಾನೆ ಅಬ್ದುಲ್ ರಹೀಂ, ಪದ್ಮಭೂಷಣ ಅಂದ್ರೆ ಏನು? ಅವಾಗ ಹೇಳ್ತಾರೆ ಶಂಕರಪ್ಪ ಅವರು, ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು. ನೀವು ಹೇಳ್ತಿದ್ದಾರಲ್ಲ ನಮ್ಮ ವಂಶಕ್ಕೆ ಅಂತ ಬಿರುದಿತ್ತು ಅಂತ, ಅದಕ್ಕಿಂತಲೂ ದೊಡ್ಡ ಬಿರುದು ಪದ್ಮಭೂಷಣ. ಖಾನ್ ಸಾಹೇಬ್, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇವೆಲ್ಲದರಿಂದಲೂ ಮೇಲೆ ದೊಡ್ಡ ಬಿರುದನ್ನು ಪಡೆದಿದ್ದಾನೆ ಇವತ್ತು ನಿಮ್ಮ ಮಗ ಅಂತ ಹೇಳಿದಾಗ, ಆಗ ತನ್ನ ಮಗನ ಮೇಲೆ ಅವನಿಗೆ ಆಸೆ ಮೂಡುತ್ತೆ ಅಬ್ದುಲ್ ರಹೀಮನಿಗೆ. ಕರೀಂ, ನನ್ನ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೆ, ಅವ್ರಿಗಿಂತಲೂ ಮೇಲಾದ ನನ್ನ ಮಗ. ದೇವರು ದೊಡ್ಡವನು, ನಿಜವಾಗೂ ದೇವರಿದ್ದಾನೆ, ದೇವರು ದಯಾಳು, ದೇವರು ನಿಜವಾಗೂ ಕರುಣಾಮಯಿ ದಯಾಳು. ನನ್ನ ಬಾಯಿಯಿಂದ ಬಿದ್ದ ಕೆಟ್ಟ ಮಾತನ್ನು ದೇವರು ಕಿವಿಗೆ ಹಾಕಿಕೊಳ್ಳಲಿಲ್ಲ. ನಾನು ಎಂತೆಂಥ ಶಾಪ ಹಾಕಿದೆ ನಮ್ಮ ಮಗನಿಗೆ. ಸದ್ಯ ದೇವರಿದ್ದಾನೆ, ನಾನು ಯಾವ ಅಪಚಾರದ ಮಾತನ್ನು ದೇವ್ರ ಕಿವಿಗೆ ಹಾಕೊಳ್ಳಿಲ್ಲ. ನನ್ನ ಕರಿ ಮಕ್ಕಳ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿ ತಂದ. ಮೊದಲಿಗೆ ಮಸಿ ಬಳಿದ ಅಂತ ಹೇಳಿದ್ದ, ಈಗ ಕೀರ್ತಿ ತಂದ ಅಂತ ಹೇಳಿ ಮುದುಕ ಹೇಳ್ತಾ ಇದ್ದಾನೆ. ಮಕ್ಕದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿ ತಂದ ಎಂದು ಕೆಮ್ಮುತ್ತಾ ಬಿಕ್ಕಿ ಅಳತೊಡಗಿದ ಭಾವುಕನಾಗಿ. ಈ ರೀತಿ ತನ್ನ ಮಗ ಹೆಸರು ಪಡೆದಿದ್ದಾನೆ ಅನ್ನೋ ವಿಷಯ ತಿಳಿದು ಅಬ್ದುಲ್ ರಹೀಂ ತುಂಬಾ ಖುಷಿ ಪಡ್ತಾನೆ. ತನ್ನ ಮಗನನ್ನು ನೋಡ್ಬೇಕು ಅನ್ನೋ ಆತರ ಅವನಿಗೀಗ ಉಂಟಾಗ್ತಾ ಇದೆ. ಪಶ್ಚಾತ್ತಾಪ ಪಡ್ತಿದ್ದಾನೆ, ನನ್ನಿಂದ ಎಂತ ಚಾತುರ್ಯ ಆಯ್ತಲ್ಲ ಅಂತೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಇಲ್ಲಿಗೆ ಮಗ್ಗದ ಸಾಹೇಬ ಗದ್ಯ ಭಾಗ ಮುಕ್ತಾಯ ಆಗುತ್ತೆ. ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಗದ್ಯ ಭಾಗಕ್ಕೆ ಹೋಗೋಣ. ಇಲ್ಲಿಗೆ ತರಗತಿಯನ್ನು ಮುಗಿಸೋಣ.